ಹಾಯ್ ಫ್ರೆಂಡ್ಸ್, ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೌದು, ನೀವೆಲ್ಲರೂ ನೋಡ್ತಿರೋ ಹಾಗೆ ಹೋಳಿಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೋಳಿಗೆನ ತೊಗರಿಬೇಳೆಲಿ ಕೂಡ ಮಾಡ್ಬೋದು, ಹಾಗೆ ಕಡಲೆಬೇಳೆ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ಸ್ಪೆಷಲ್ಲಾಗಿ ತೊಗರಿಬೇಳೆ ಯೂಸ್ ಮಾಡಿಕೊಂಡು ಒಬ್ಬಟ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟ್ ಕೂಡ ಇತ್ತು. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಮೆಷರ್ಮೆಂಟ್ಗೋಸ್ಕರ 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ. 2-3 ಸಲ ವಾಶ್ ಮಾಡಿ ಕುಕ್ಕರಲ್ಲೇ ನಾನು ಬಾಯ್ಲ್ ಮಾಡ್ಕೋತೀನಿ. ಕೆಲವರು ಪಾತ್ರೆ ಕೂಡ ಇಟ್ಟು ಕುಕ್ ಮಾಡ್ಕೋತಾರೆ. ಯಾಕೆ ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಸ್ಮ್ಯಾಶ್ ಆಗೋಗುತ್ತೆ, ಕಲಸೋಗುತ್ತೆ ಅಂದ್ಬಿಟ್ಟು ಪಾತ್ರೆಯಲ್ಲಿ ಕೂಡ ಕುಕ್ ಮಾಡ್ಕೋತಾರೆ. ಸೊ ಆ ರೀತಿ ಏನೂ ಆಗಲ್ಲ. ಕುಕ್ಕರಲ್ಲಿ ನಾವು 1 ವಿಷಲ್ ಕೂಗಿಸ್ಕೊಂಡು ಆ ವಿಷಲ್ನ ಬಿಟ್ಟರೆ ಆಯಿತು, ಚೆನ್ನಾಗಿ ಬೆಂದುಬಿಡುತ್ತೆ. ಬೇಳೆ 1 ವಿಷಲ್ ಕೂಗೋ ಅಷ್ಟರಲ್ಲಿ ನಾವು ಮೈದಾ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅರಿಶಿನ ಪುಡಿನ ಹಾಕಿದ ಮೇಲೆ ಕೈಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಹಿಟ್ಟನ್ನ ಕಲಸೋದು ತುಂಬಾ ಈಸಿ. ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಬಾರ್ದು, ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡ್ಕೋತಾ ಕಲಿಸ್ಬೇಕು. ಅರ್ಧ ಮೈದಾ ಹಿಟ್ಟನ್ನ ನೀರು ಹಾಕ್ಕೊಂಡು ಕಲಿಸಿದ್ರೆ ಇನ್ನು ಅರ್ಧ ಮೈದಾ ಹಿಟ್ಟನ್ನ ಎಣ್ಣೆಲೇ ಕಲಿಸ್ಬೇಕು. ನಾವೆಷ್ಟು ನಾದಿ ಕಲಿಸ್ತೀವೋ ಮೈದಾ ಹಿಟ್ಟು, ಹೋಳಿಗೆ ಕೂಡ ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಎಣ್ಣೆಲಿ ನಾವು ಮೈದಾನ ತುಂಬ ಚೆನ್ನಾಗಿ ನಾದಬೇಕು. ನೋಡಿ, ನಾನು ಇಲ್ಲಿ ಸ್ವಲ್ಪ ಆಯಿಲ್ನ ಬಿಸಿ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿ ತೊಗೊಂಡಿದ್ದೀನಿ. ಇದೇನು ಕಂಪಲ್ಸರಿ ಅಲ್ಲ, ಆಪ್ಷನಲ್ಲು. ನಿಮಗೆ ಅನುಕೂಲ ಹೇಗಾಗುತ್ತೋ ಹಾಗೆ ನೋಡ್ಕೊಳ್ಳಿ, ನಿಮ್ಗೆ ಕನ್ವೀನಿಯೆಂಟ್ ಹೇಗಾಗುತ್ತೋ ಹಾಗೆ ಕಲಿಸಿಡಿ. ನೋಡಿ ಎಷ್ಟು ನೀಟಾಗಿ ನಾದಿಟ್ಟಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹಿಗ್ಗುತ್ತೆ ಹಿಟ್ಟು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮೈದಾಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಏನಿಲ್ಲ ಅಂದರೂ 1-2 ಅವರ್ಸ್ ಹಾಗೆ ಇಡಬೇಕು. ನಾವು ಹೋಳಿಗೆ ಮಾಡ್ತಾಯಿದ್ದೀವಿ ಅಂದರೆ 2 ಅವರ್ಸ್ ಮುಂಚೆನೇ ನಾವು ಮೈದಾನ ಕಲಸಿಟ್ಕೊಂಡಿರಬೇಕು. ವಿಷಲ್ ಆಯಿತು ನೋಡಿ. ಬೇಳೆ ಎಷ್ಟು ಬೆಂದಿದೆ ನೋಡೋಣ ಬನ್ನಿ. ನಾವು ಕೈಯಲ್ಲಿ ಮುಟ್ಟಿ ನೋಡಿದಾಗ ಈ ರೀತಿ ಸ್ಮ್ಯಾಶ್ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಾನಿಲ್ಲಿ 1 ವಿಷಲ್ ಅಷ್ಟೇ ಹಾಕ್ಸಿರೋದು, ಮತ್ತು ಪ್ರೆಷರ್ ಬಿಟ್ಬಿಡ್ತೀನಿ ನಾನು. ಯಾವಾಗ ಹೋಳಿಗೆ ಮಾಡಿದರೂ ಈ ರೀತಿಯೇ ಮಾಡೋದು. ಇದನ್ನು ನೀರು ಸಪ್ರೇಟು ಮತ್ತು ಬೇಳೆ ಸಪ್ರೇಟ್ ಮಾಡಿ ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಬೇಕು. ಈ ನೀರು ಎತ್ತಿಟ್ಟಿದ್ದೀವಿ ಅಲ್ವಾ, ಇದರಲ್ಲಿ ಒಬ್ಬಟ್ಟು ಸಾಂಬಾರು ಅಂತ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಮುಂದಿನ ರೆಸಿಪಿಲಿ ನಾನು ಕೂಡ ಶೇರ್ ಮಾಡ್ತೀನಿ. ಇವಾಗ ಬೆಂದಿರೋ ಬೇಳೆನ ಪ್ಯಾನಲ್ಲಿ ಹಾಕ್ಕೊಂಡು ಹೊಂದಿಸ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾವೆಷ್ಟು ಬೇಳೆ ತೊಗೊಂಡಿದ್ದೀವೋ ಅದಕ್ಕೆ ಅರ್ಧದಷ್ಟು ನಾವು ಸ್ವೀಟನ್ನ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಬೇಳೆ ತೊಗೊಂಡಿದ್ದೀನಿ. ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕೆಜಿಗಿಂತ ಜಾಸ್ತಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹೊಂದಿಸ್ಕೊಳ್ಳೋಕೆ ಇನ್ನೂ ಒಂದು ರೀತಿ ಇದೆ. ಬೆಲ್ಲನ ಪಾಕ ರೀತಿ ಮಾಡಿಕೊಂಡು ಬೇಳೆನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋರು ಕೂಡ ಇದ್ದಾರೆ, ಅದು ಒಂದು ರೀತಿ. ಈ ರೀತಿ ಕೂಡ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಏನು ಸ್ಟಫಿಂಗ್ ಯೂಸ್ ಮಾಡ್ತೀವಿ ಅಲ್ವಾ, ಸ್ವಲ್ಪ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಈ ರೀತಿನೇ ಯೂಸ್ ಮಾಡೋದು ಯಾವಾಗ ಹೋಳಿಗೆ ಮಾಡಿದ್ರು. ಇಲ್ಲಿ 2 ಕಾಯಿ ಭಾಗದ ತುರಿನ ಸೇರಿಸ್ತಾ ಇದ್ದೀನಿ. ಕಾಯಿ ಭಾಗದ ತುರಿ ಸೇರಿಸೋದ್ರಿಂದ ಕೂಡ ಹೋಳಿಗೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದಕ್ಕೆ ನಾನು ಏಲಕ್ಕಿ ಶುಂಠಿನ ಪೌಡ್ರು ಮಾಡಿ ಸೇರಿಸ್ತಾ ಇದ್ದೀನಿ. ಪೌಡ್ರು ಮಾಡಿ ಸೇರಿಸೋದ್ರಿಂದ ಬಾಯಿಗೆ ಅಷ್ಟು ಸಿಗಲ್ಲ. ನಾವು ಚಚ್ಚಿ ಸೇರಿಸೋದ್ರಿಂದ ಬಾಯಿಗೆ ಸಿಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಸೇರಿಸಿದರೆ ಅದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಬಾಯಿಗೆ ಹಾಗಾಗೆ ಸಿಗಲ್ಲ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ಸ್ಟಫಿಂಗಿಗೆ ರುಬ್ಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಕೂಲ್ ಡೌನ್ ಆಗ್ಲಿಕ್ಕೆ ಬಿಡಬೇಕು. ಬಿಸಿ ಇದ್ದಾಗ, ತುಂಬ ಬಿಸಿ ಇದ್ದಾಗ ರುಬ್ಲಿಕ್ಕೆ ಹೋಗಬಾರ್ದು. ಒಂದು 15-20 ಮಿನಿಟ್ಸ್ ಬಿಟ್ಟರೆ ಸಾಕು. ಈಗ ಒಂದು 15 ನಿಮಿಷ ಬಿಟ್ಟು ಆಮೇಲೆ ನಾನು ರುಬ್ಲಿಕ್ಕೆ ತೊಗೋತಾ ಇದ್ದೀನಿ. ನಾನು ಯಾವಾಗಲೇ ಹೋಳಿಗೆ ಮಾಡಿದರೂ ಮಿಕ್ಸಿಲೇ ರುಬ್ಕೊಳ್ಳೋದು. ಕಲ್ಲಲ್ಲಿ ರುಬ್ಬಬೇಕು ಅಂತ ಹೇಳ್ತಾರೆ, ಬಟ್ ನಮ್ಮಲ್ಲಿ ಕಲ್ಲಿಲ್ಲ. ಸೊ ಹಾಗಾಗಿ ಮಿಕ್ಸಿಲಿ ರುಬ್ತಾ ಇದ್ದೀನಿ ಅಷ್ಟೇ. ಮಿಕ್ಸಿಲಿ ರುಬ್ಬಿದರೆ ತುಂಬ ಸಾಫ್ಟ್ ಆಗುತ್ತೆ, ತೆಳ್ಳಗೆ ಬರುತ್ತೆ ಸ್ಟಫಿಂಗು, ತೊಟ್ಲಿಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗೇನಿಲ್ಲ, ಹೂರಣ ತುಂಬ ಚೆನ್ನಾಗೇ ಬಂದಿತ್ತು. ತೆಳ್ಳ ಬಂತು ಅಂದರೆ ಏನು ಮಾಡಬೇಕು ಅಂದರೆ 1-2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಅದು ಸ್ವಲ್ಪ ಸೇದ್ಕೊಂಡು ಗಟ್ಟಿ ಆಗಿಬಿಡುತ್ತೆ. ತೆಳ್ಳ ಬಂತು ಅಂದರೆ, ಇಲ್ಲ ಅಂದರೆ ಓಕೆ, ನಾವು ಹೋಳಿಗೆ ಮಾಡಲಿಕ್ಕೆ ಚೆನ್ನಾಗಿದೆ ಅಂತಲೇ ಅರ್ಥ. ನೋಡಿ, ಸ್ಟಫಿಂಗ್ನ ನಾನು ಈ ರೀತಿ ರೋಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೈದಾ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ಉದ್ದ ಹೇಳಿದ್ರು ಈ ರೀತಿ ಎಳೆ ಥರ ಬರಬೇಕು. ಆ ರೀತಿ ಮೈದಾನ ನಾವು ನೀಟಾಗಿ ಕಲಸಿಡಬೇಕು. ಇದನ್ನು ನಾವು ನೋಡಿ ಸ್ಟಫಿಂಗಿಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಗಲ ಮಾಡಿಕೊಂಡು ಮಧ್ಯಕ್ಕೆ ಹೂರಣನ
ಯೂಸ್ ಮಾಡಿ ಸ್ಟಫಿಂಗ್ನ ನೀಟಾಗಿ ಕ್ಲೋಸ್ ಮಾಡಬೇಕು. ಇದೇ ಆ್ಯಕ್ಚುಲಿ ಇದೇ ಮೇಯ್ನು. ಅದು ಓಪನ್ ಆಗಬಾರ್ದು. ನಾವು ತಟ್ಟಬೇಕಾದ್ರೆ ಆಗಲಿ, ಹೋಳ್ಗೆನ ಅರಿಬೇಕಾದ್ರೆ ಆಗಲಿ, ನಾವು ಸ್ಟಫಿಂಗ್ ಮಾಡಿರೋದು ಹೊರ್ಗಡೆ ಬರಬಾರ್ದು. ಆ ರೀತಿ ಕ್ಲೋಸ್ ಮಾಡಿ ನೀಟಾಗೆ ಸ್ಟಾರ್ಟ್ ಮಾಡಬೇಕು. ಕೆಲವರು ಇದನ್ನು ಲಟ್ಟಣಿಗೆ ತೊಗೊಂಡು ಅರಿತಾರೆ ಕೂಡ. ಕೆಲವರು ಹಪ್ಪಳ ಒತ್ತೋ ಮಿಷಿನ್ ಇರುತ್ತಲ್ಲ ಅದರಲ್ಲಿ ಕೂಡ ಪ್ರೆಸ್ ಮಾಡ್ತಾರೆ. ಹೇಗೆ ಮಾಡಿದರೂ ಹೋಳಿಗೆನೇ ತುಂಬ ಚೆನ್ನಾಗಿ ಬರುತ್ತೆ. ಕೈಲಿ ತೊಟ್ಟೋದ್ರಿಂದ ಸ್ವಲ್ಪ ತೆಳು ಮಾಡ್ಕೋಬೋದು. ಹಾಗಾಗಿ ನಾನು ಕೈಲೇ ಮಾಡ್ತಾಯಿದ್ದೀನಿ. ನಾನು ಹೋಳಿಗೆ ಮಾಡಲಿಕ್ಕೆ ಇಲ್ಲಿ ಐರನ್ ತವ ಯೂಸ್ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಾನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾನು ಐರನ್ ತವನ ಆಲ್ಮೋಸ್ಟ್ 1 ಇಯರಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ತವ. ದೋಸೆನೂ ಇದರಲ್ಲೇ ಮಾಡ್ತೀನಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ನಾನು 1 ವರ್ಷದಿಂದ ಬಳಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಒಳ್ಳೆ ರಿಸಲ್ಟ್ ಇದೆ ತವದು. ಹೀಗೇ ಹಿಂದೆ ಮುಂದೆ ಹಾಕ್ಕೊಂಡು ಹೋಳಿಗೆನ ಬೇಯಿಸಬೇಕು. ನೀವು ನೋಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ತೆಳು ಇದೆ ಹೋಳಿಗೆ, ಎಷ್ಟು ಸಾಫ್ಟ್ ಇದೆ ಅಂತ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಹೋಳಿಗೆನ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅಂತೂ ಆ ಟೇಸ್ಟೇ ಬೇರೆ, ಸಖತ್ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪ ಹಾಕಿರೋದು ತೋರಿಸಿಲ್ಲ, ಬಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.